ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹುಣ್ಣಿಮೆ ಆಗಿದ್ದರಿಂದ ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಬೇಗ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಇಲ್ಲಿ ಹೊಸ್ಲು ಪೂಜೆ ಮತ್ತು ತುಳಸಿ ಪೂಜೆ ಮಾಡ್ಕೊಂಡ್ಬಿಟ್ಟು ಆಮೇಲೆ ದೇವ್ರ ಮನೆ ಕ್ಲೀನ್ ಮಾಡೋ ಕೆಲಸ ಇತ್ತು. ಹುಣ್ಣಿಮೆ ಆಗಿರೋದ್ರಿಂದ ಅಮಾವಾಸ್ಯೆಗೆ ಹುಣ್ಣಿಮೆಗೆ ನಾವೆಲ್ಲ ದೇವ್ರ ಸಾಮಾನೆಲ್ಲನೂ ತೊಳೆದು ದೇವ್ರ ಮನೆಯನ್ನು ಸಂಪೂರ್ಣವಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಪೂಜೆ ಮಾಡೋದು. ಅಮ್ಮನ ಪೂಜೆ ಕೂಡ ಎಲ್ಲ ಫೋಟೋ ಎಲ್ಲ ಕ್ಲೀನ್ ಮಾಡಿ ನಾನು ಹೂವು ಕುಂಕುಮ ಎಲ್ಲ ಹಾಕಿಬಿಟ್ಟು ಅಮ್ಮನಿಗೆ ಪೂಜೆ ಮಾಡಿ ನಂತರ ಹೊರಟಿದ್ದು ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ. ಇದು ಮನೆ ಕ್ಲೀನ್ ಮಾಡೋಕ್ಕೆ ಇಲ್ಲಿ ತುಂಬ ಟೈಮ್ ತಗೊಳುತ್ತೆ. ಯಾಕಂದರೆ ಚಿಕ್ಕ ಚಿಕ್ಕದ ಮೂರ್ತಿಗಳು ವಿಗ್ರಹಗಳನ್ನೆಲ್ಲ ಇಟ್ಟಿರೋದ್ರಿಂದ ಅದೆಲ್ಲ ಸ್ವಲ್ಪ ನಾವು ಒಂದು 2 ದಿವಸ ಕ್ಲೀನ್ ಮಾಡಿಲ್ಲ ಅಂದರೂ ಕೂಡ ಅದರ ಮೇಲೆ ಚಿಕ್ಕ ಚಿಕ್ಕದ ಅದು ಕಲೆಗಳೆಲ್ಲ ಕುತ್ಕೊಂಡ್ಬಿಟ್ಟು ತುಂಬ ಕೆಟ್ಟದಾಗ ಕಾಣುತ್ತೆ. ಹಾಗಾಗಿ ಪ್ರತಿಯೊಂದನ್ನು ಕ್ಲೀನ್ ಮಾಡಿಕೊಂಡು ಮಾಡೋದ್ರಿಂದ 1-1.5 ಗಂಟೆ ದೇವ್ರ ಪೂಜೆಗೆ ಟೈಮ್ ತಗೊಳುತ್ತೆ. ನಾನು ಇಲ್ಲಿ ವೈಟ್ ಕಲರು ಕಟ್ಟೆ ಹಾಕಿರೋದ್ರಿಂದ ಅದು ಬೇಗನೆ ಗಲೀಜಾಗುತ್ತೆ. ಹಾಗಾಗಿ ಇದನ್ನು ಸಂಪೂರ್ಣವಾಗಿ ಕ್ಲೀನ್ ಮಾಡಬೇಕು. 1 ವಾರಕ್ಕೆ ಒಂದ್ಸಲಿನಾದರೂ ಆ ಕಟ್ಟೆನೆಲ್ಲ ಕ್ಲೀನ್ ಮಾಡ್ಕೊಳ್ದೆ ಹೋದರೆ ತುಂಬ ಗಲೀಜು ಕುತ್ಕೊಂಡ್ಬಿಟ್ಟು ಎಣ್ಣೆ ಕಲೆಗಳೆಲ್ಲ ಹಾಗೆ ಉಳ್ಕೊಂಡ್ಬಿಡುತ್ತೆ. ಹಾಗಾಗಿ ನಾನು ಆವಾಗವಾಗ ಟೈಮ್ ಸಿಕ್ಕಿದಾಗೆಲ್ಲ ಅದನ್ನು ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ. ನಾವು ಎಷ್ಟೇ ಫಾಸ್ಟಾಗಿ ಮಾಡಿದ್ರು ದೇವ್ರ ಪೂಜೆ ಕೆಲಸ ಅಂದರೆ 1-1.5 ಗಂಟೆ ಆದರೂ ಬೇಕೇ ಬೇಕು. ಸೊ ಇಲ್ಲಿ ನಮ್ಮ ಹಿಂದೆಗಡೆ ಇರೋ ಟೈಲ್ಸ್ನ ಕೂಡ ನಾನು ಫುಲ್ಲು ಕ್ಲೀನಾಗಿ ಒರೆಸ್ಕೊತಾ ಇದ್ದೀನಿ. ಕಲ್ಲ ಮೇಲೆಲ್ಲ ಎಣ್ಣೆ ಬಿದ್ದಿರೋದ್ರಿಂದ ಅದ್ರ ಕಲೆಗಳು ತುಂಬ ಅಂಟ್ಕೊಂಡಿತ್ತು. ಹಾಗಾಗಿ ಸ್ವಲ್ಪ ಸ್ಕ್ರಬ್ ಮಾಡಿನೇ ಅದನ್ನು ಒರೆಸ್ಬೇಕಾಗಿತ್ತು. ಇಲ್ಲಾಂದರೆ ಅದು ಬ್ಲ್ಯಾಕ್ ಮಾರ್ಕ್ಸ್ ಥರ ಎಲ್ಲ ಹಾಗೆ ಕಾಣುತ್ತೆ. ಆಮೇಲೆ ಅದೆಲ್ಲ ಮುಗ್ದಿದ ತಕ್ಷಣ ಇಲ್ಲಿ ಹಿತ್ತಾಳೆ ಪಾತ್ರೆಗಳು ತುಂಬ ಕಲಿಯಾಗಿರುತ್ತೆ. ಸೊ ನಾನಿಲ್ಲಿ ಒಂದು ಪ್ರಾಡಕ್ಟು ರೂಪೇರಿ ಅನ್ನೋ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಇದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಅದನ್ನು ಡ್ರೈ ಪ್ಲೇಟು ಅಥವಾ ಈ ಹಿತ್ತಾಳೆ ಸಾಮಾನುಗಳ ಮೇಲೆ ಹಾಕಿಬಿಟ್ಟು ಟಿಶ್ಯೂಯಿಂದ ಒರೆಸಿದ್ರೆ ಅದ್ರ ಮೇಲೆ ಆಗಿರೋವಂಥ ಕಲೆಗಳೆಲ್ಲ ಸಂಪೂರ್ಣವಾಗಿ ಹೊರಟೋಗುತ್ತೆ. ಅದಾದಮೇಲಿಂದ ಇದನ್ನು ಬರೀ ನೀರಲ್ಲಿ ನೀವು ಎದ್ದು ತೆಗೆದ್ರೂ ಕೂಡ ಆಗುತ್ತೆ. ಇಲ್ಲ ಅಂದರೆ ಇನ್ನೊಂದು ಸಲಿಗೆ ನೀವು ಸೋಪ್ ಹಾಕ್ಕೊಂಡು ಅಥವಾ ಏನಾದರೂ ಪೀತಾಂಬರ ಏನಾದರೂ ಹಾಕ್ಕೊಂಡ್ಬಿಟ್ಟು ಕ್ಲೀನ್ ಮಾಡ್ಕೊಬೇಕು. ಇಲ್ಲಿ ಪೀತಾಂಬರಕ್ಕಿಂತನೂ ತುಂಬ ಕ್ಲೀನಾಗಿ ಆಗೋದಂತಂದರೆ ಈ ರೂಪೇರಿಯಿಂದ. ಮತ್ತು ಇದೆಲ್ಲ ತೊಳೆದಾದ್ಮೇಲೆ ನಾನು ಒಂದು ಡ್ರೈ ಬಟ್ಟೆ ತೊಗೊಂಡ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ತೀನಿ. ಯಾಕಂದರೆ ಬಿಸಿಲಿದ್ರೆ ಡ್ರೈ ಆಗುತ್ತೆ. ಇಲ್ಲದೇ ಇರೋ ಕಾರಣ ನಾವೇ ಬೇಗ ಡ್ರೈ ಮಾಡ್ಕೊಬೇಕಾಗುತ್ತೆ. ಮತ್ತು ಫೋಟೋಗಳಿಗೆಲ್ಲ ನಾನು ಅರಿಶಿನ ಕುಂಕುಮ ಬೊಟ್ಟು ಎಲ್ಲ ಇಟ್ಬಿಟ್ಟು ಜೋಡಿಸ್ಕೊಳ್ಳೋಣ ಫಾಸ್ಟಾಗಿ ಅಂತ ಹೊರಟೆ. ಮತ್ತು ಲಕ್ಷ್ಮೀ ಮೂರ್ತಿನ ನಾನು ಯಾವಾಗೂ ಹಾಗೆ ಇಡ್ತಾಯಿದ್ದೆ. ಮತ್ತು ಯಾರೋ ನಂಗೆ ಹೇಳೋದು ಈ ಥರ ಅಲಂಕಾರ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ. ಆದ್ದರಿಂದ ಸ್ವಲ್ಪ ಐಲೈನರ್ ತೊಗೊಂಡ್ಬಿಟ್ಟು ನಾನು ಕೂಡ ಐಬ್ರೋಸು ಕಣ್ಣು ಎಲ್ಲ ಮಾಡಿ ಎಲ್ಲ ರೆಡಿ ಮಾಡಿದೆ. ಮತ್ತು ಇಲ್ಲಿ ಕಳಶನೆಲ್ಲ ರೆಡಿ ಮಾಡಿ ಸಾಮಾನ್ಯವಾಗಿ ಎಲ್ಲರೂ ಮನೆಯಲ್ಲೂ ಕಳಶ ಇಡೋ ಪದ್ಧತಿ ಬೆಂಗಳೂರಲ್ಲಿಲ್ಲ. ಆದರೆ ನಾವು ಉತ್ತರ ಕರ್ನಾಟಕದಲ್ಲಿ ಹೇಗೆ ಅಂದರೆ ಪ್ರತಿ ಮನೆಯಲ್ಲೂ ಕೂಡ ಕಳಶ ಇಡ್ತಾರೆ. ಮತ್ತು ನಾವು ಅದನ್ನೇ ಕೂಡ ಇಲ್ಲೂ ಫಾಲೋ ಮಾಡ್ತಾಯಿದ್ವಿ. ಮತ್ತು ಪೂಜೆ ಅಂದರೆ ಗೊತ್ತಲ್ಲ, ಹೂವು ಇಲ್ದರ ಅಲಂಕಾರ ಆಗೋದೇ ಇಲ್ಲ. ಹೂವಿನಿಂದ ಅಲಂಕಾರ ಮಾಡಿ ಸಂಪೂರ್ಣವಾಗಿ ನನ್ನ ಪೂಜೆ ಮುಗೀತು. ಮತ್ತು ಕೊನೆಯಲ್ಲಿ ನೋಡಿ ಹೇಗೆ ಬಂದಿದೆ ಪೂಜೆ ಅಂತ ಹೇಳ್ಬಿಟ್ಟು ನೀವೆಲ್ಲ ಕಮೆಂಟ್ ಮಾಡಿ. ಯಾಕಂದರೆ ನಾವು ತುಂಬ ಫಾಸ್ಟಾಗಿ ಮಾಡಬೇಕು, ಕೆಲಸಕ್ಕೆ ಹೋಗೋ ಕಾರಣದಿಂದ ಬೇಗ ಮುಗಿಸಿ ಹೊರಡಬೇಕಾಗುತ್ತೆ. ನಾನು ಮಾಡಿರೋ ಪೂಜೆ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಹೇಗಾಗಿದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.